ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದ್ರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ, ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ ಈ ಒಂದು ವಿಶೇಷವಾದಂತಹ ವಿಡಿಯೋನ ಪ್ರಾರಂಭ ಮಾಡೋಣ. ಕಷ್ಟಪಟ್ಟು ಒಂದ್ ಸೈಟ್ ಅನ್ನ ಕೊಂಡ್ಕೊಂಡಿದ್ದಾಯ್ತು, ಈಗ ಆ ಜಾಗದಲ್ಲಿ ಮನೆ ಕಟ್ಟಿಸ್ಬೇಕು, ಪಾಯ ಯಾರ ಕಡೆಯಿಂದ ಹಾಕಿಸ್ಬೇಕು, ಬೇಕಾದ ಕಲ್ಲುಗಳಾಗಿರ್ಲಿ, ಕಬ್ಬಣ ಆಗಿರ್ಲಿ, ಮರಳು, ಜಲ್ಲಿಕಲ್ಲು, ಅದೇ ರೀತಿಯಾಗಿ ಮನೆಗೆ ಬೇಕಾಗಿರುವಂತಹ ಇಟ್ಟಿಗೆ, ಸಿಮೆಂಟು ಎಲ್ಲಿಂದನಪ್ಪ ತರಿಸ್ಬೇಕು, ಯಾರ ಕಡೆಯಿಂದ ಕೊಂಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದರೆಲ್ಲದರ ಜೊತೆಗೆ ವಾಸ್ತು ಅನ್ನುವಂಥದ್ದು ಮನೆಗೆ ಬಹಳ ಮುಖ್ಯ. ಯಾರ ಕಡೆಯಿಂದ ನಾವು ವಾಸ್ತುವನ್ನು ತೋರಿಸ್ಬೇಕು ಅಂತಾನು ಯೋಚನೆ ಮಾಡ್ತಾ ಇದ್ದೀರಲ್ವಾ? ನೀವು ಯೋಚನೆ ಮಾಡೋದೇ ಬೇಡ. ಪಾಯ ಹಾಕೋದ್ರಿಂದ ಹಿಡಿದು ಮನೆಗೆ ಯಾವ ರೀತಿಯಾಗಿ ವಾಸ್ತು ಇರಬೇಕು ಅಂತ, ಜೊತೆಗೆ ಆ ಮನೆಗೆ ತಕ್ಕ ಹಾಗೆ ಯಾವ ಬಣ್ಣವನ್ನ ಹಾಕಬೇಕು, ನೆಲಕ್ಕೆ ಯಾವ ಕಲ್ಲು ಹಾಕಬೇಕು, ಗೋಡೆಗೆ ಯಾವ ಬಣ್ಣ ಬಳಿಬೇಕು, ಯಾವ ಕಬ್ಬಣ ಉಪಯೋಗಿಸ್ಬೇಕು ಅಂತೆಲ್ಲ ವಿಶೇಷವಾದ ಮಾಹಿತಿಗಳನ್ನ ಪಾಯದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ನಿಮಗೆ ಬೇಕಾದಂತಹ ಎಲ್ಲಾ ಸವಲತ್ತುಗಳನ್ನ ಒಂದೇ ಸೂರಿನಡಿ ಕೊಡ್ತಾ ಇದ್ದಾರೆ. ಅತ್ಯಂತ ಕಡಿಮೆ ದರದಲ್ಲಿ ಉನ್ನತ ಗುಣಮಟ್ಟ ಇರತಕ್ಕಂತಹ ವಸ್ತುಗಳನ್ನ ಉಪಯೋಗಿಸಿ ನಿಮಗೆ ಅಂತಾನೆ ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ರಾಜಾಜಿನಗರದಲ್ಲಿರುವಂತಹ KMI ಕನ್ಸ್ಟ್ರಕ್ಷನ್ಸ್ ನವರು ನಿಮಗೆ ಏನಾದ್ರೂ ಮನೆ ಕಟ್ತಾ ಇದ್ದೀನಿ, ಎಲ್ಲಾ ರೀತಿಯಾದ ಗೊಂದಲಗಳಿದೆ ಅಂದ್ರೆ ಫಸ್ಟ್ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಎಲ್ಲಾ ಮಾಹಿತಿಗಳನ್ನ ನೀವು ಕುಲಂಕುಷವಾಗಿ ತಿಳ್ಕೊಂಡು ನಿಮಗೆ ಬೇಕಾದಂತಹ ಮನೆಯನ್ನ ನಿಮ್ಮ ಕೈಗೆಟಕುವ ದರದಲ್ಲಿ ಇವರೇ ಕಟ್ಟಿಕೊಡ್ತಾರೆ. ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡು ಮುಂದುವರಿರಿ. ಶುಭವಾಗ್ಲಿ. ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿ ಬೇಕಾದ್ರೆ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ. ಶುಭವಾಗ್ಲಿ. ಏಪ್ರಿಲ್ನ ತಿಂಗಳ ವಿಶೇಷತೆಗಳೇನು ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋದಾಯ್ತು ಅಂತ ಹೇಳಿದ್ರೆ, ಮೊದಲನೇದಾಗಿ ನಮಗೆ ಈ ಏಪ್ರಿಲ್ನ ತಿಂಗಳಲ್ಲಿ 1ನೇ ತಾರೀಕು ಮತ್ತು 2ನೇ ತಾರೀಕು ಇರುವಂತಹ ಒಂದು ಪೌರ್ಣಮಿ, ಅದನ್ನ ಅಕ್ಕನ ಹುಣ್ಣಿಮೆ, ಧವನದ ಹುಣ್ಣಿಮೆ ಮತ್ತು ಚಿತ್ತಾ ಪೌರ್ಣಮಿ, ಚೈತ್ರ ಮಾಸದ ಪೌರ್ಣಮಿ ಅನ್ನುವಂತಹ ಹಲವು ಹೆಸರುಗಳಿಂದ ನಾವು ಕರಿತೀವಿ. ವಿಶ್ವದಲ್ಲೇ ವಿಖ್ಯಾತವಾಗಿರ್ತಕ್ಕಂತಹ ಬೆಂಗಳೂರಿನ ಕರಗ, ದ್ರೌಪದಮ್ಮನ ಕರಗ ನಡೀತಕ್ಕಂತಹದ್ದು ಇದೇ ಚಿತ್ತಾ ಪೌರ್ಣಮಿಯ ದಿವಸ 1ನೇ ತಾರೀಕು ನಡೆಯುತ್ತೆ. ಯಾಕಂದ್ರೆ 2ನೇ ತಾರೀಕು ಬೆಳಗ್ಗೆ 6:29 ಪೌರ್ಣಮಿಯ ತಿಥಿ ಮುಗಿಯೋದ್ರಿಂದ ಸಂಪೂರ್ಣವಾದಂತಹ ತಿಥಿ ಹಿಂದಿನ ದಿವಸ ಅಂದ್ರೆ 1ನೇ ತಾರೀಕು ಏಪ್ರಿಲ್ ಇರೋದ್ರಿಂದ ತುಂಬಾ ವಿಶೇಷವಾಗಿ ನಡೀತಕ್ಕಂತಹದ್ದು ಈ ಅಕ್ಕನ ಹುಣ್ಣಿಮೆ. ಬೆಂಗಳೂರಿನ ಕರಗ ನಡೆಯುತ್ತೆ. ಚಿತ್ತಾ ಪೌರ್ಣಮಿ 2ನೇ ತಾರೀಕು. ಹೀಗೆ ಹಲವು ವಿಶೇಷತೆಗಳನ್ನ ಒಳಗೊಂಡಿರ್ತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ 14ನೇ ತಾರೀಕು 4ನೇ ತಿಂಗಳು 2026 ನಮಗೆ ಸೌರಮಾನ ಯುಗಾದಿ. ಹೇಗೆ ನಮಗೆ 19ನೇ ತಾರೀಕು ಚಾಂದ್ರಮಾನ ಯುಗಾದಿ, ಚಂದ್ರನ ಒಂದು ಸಿದ್ಧಾಂತವನ್ನ ಪ್ರತಿಪಾದಿಸ್ತಕ್ಕಂತಹವರು, ಅದೇ ರೀತಿಯಾಗಿ ಸೌರ ಪಂಚಾಂಗವನ್ನ ಉಪಯೋಗಿಸ್ತಕ್ಕಂತಹವ್ರಿಗೆ ಸೌರಮಾನ ಯುಗಾದಿ. ಅಲ್ಲಿಂದ ಹೊಸ ವರ್ಷ ಪ್ರಾರಂಭ. ಈ ಸೌರಮಾನ ಯುಗಾದಿಯನ್ನ ನಮ್ಮ ತಮಿಳುನಾಡಿನ ಭಾಗದಲ್ಲಿ, ನಮ್ಮ ಕರ್ನಾಟಕದ ಕರಾವಳಿ ಭಾಗಗಳಲ್ಲೆಲ್ಲ ಆಲ್ಮೋಸ್ಟ್ ಈ ಸೌರ ಪಂಚಾಂಗವನ್ನೇ ಉಪಯೋಗಿಸೋದ್ರಿಂದ ಸೌರಮಾನ ಯುಗಾದಿ. ಚಂದ್ರನ ಸಿದ್ಧಾಂತವನ್ನ ಇಟ್ಟುಕೊಂಡು, ಚಂದ್ರನ ಆಧಾರದಲ್ಲಿ ನಾವು ಮಾಡ್ತಕ್ಕಂತಹ ಚಾಂದ್ರಮಾನ ಯುಗಾದಿ. ಅದೇ ರೀತಿಯಾಗಿ ಸೂರ್ಯನನ್ನ ಆಧಾರವಾಗಿ ಇಟ್ಕೊಂಡು ಅವನ ಚಲನವಲನಗಳನ್ನ ಇಟ್ಕೊಂಡು ಮಾಡ್ತಕ್ಕಂತಹ ಸೌರಮಾನ ಯುಗಾದಿ. ಇನ್ನು ಅದೇ ರೀತಿಯಾಗಿ ನೋಡಬಹುದು 17ನೇ ತಾರೀಕು 4ನೇ ತಿಂಗಳು 2026 ಅಕ್ಷಯ ತದಿಗೆ ಅಮಾವಾಸ್ಯೆ ಬರ್ತಕ್ಕಂತಹದ್ದು. ಅಕ್ಷಯ ತದಿಗೆ ಅಮಾವಾಸ್ಯೆ, ಅಕ್ಷಯ ತದಿಗೆ ಬರೋದಕ್ಕೆ ಹಿಂದಿನ ಅಮಾವಾಸ್ಯೆಯನ್ನ ಅಕ್ಷಯ ತದಿಗೆ ಅಮಾವಾಸ್ಯೆ ಅಂತಾನು ಕರಿತೀವಿ. ಜೊತೆಗೆ ಇದು ಚೈತ್ರ ಮಾಸದ ನಮ್ಮ ವರ್ಷದ ಮೊದಲನೇ ಅಮಾವಾಸ್ಯೆಯೂ ಹೌದು. ಹೇಗೆ ಪಾಠ್ಯದಿಂದ ನಮಗೆ ಹೊಸ ವರ್ಷ ಶುರುವಾಗಿದ್ದು ಚೈತ್ರ ಅಮಾವಾಸ್ಯೆಯ ಪರ್ವಕಾಲ, ಅದೇ ರೀತಿಯಾಗಿ ನಮಗೆ 19ನೇ ತಾರೀಕು ಭಾನುವಾರದ ದಿವಸ ಪರಶುರಾಮ ಜಯಂತಿ ಇರುತ್ತೆ. ಅದೇ ರೀತಿಯಾಗಿ 20ನೇ ತಾರೀಕಿನ ದಿವಸ ಅಕ್ಷಯ ತದಿಗೆ. ಎಲ್ಲರೂ ಅಂದ್ಕೊಂಡಿರ್ತಾರೆ ಅವತ್ತು ಚಿನ್ನ ಕೊಂಡ್ಕೋಬೇಕು ಅಂತ. ಖಂಡಿತ ಆ ರೀತಿಯಾಗಿ ಯಾರು ಹೋಗಬೇಡಿ. ಅಕ್ಷಯ ತದಿಗೆ ದಿವಸ ಚಿನ್ನ ತಗೊಂಡ್ರೆ ಚಿನ್ನ ಅಕ್ಷಯವಾಗತ್ತೆ ಅಂತ ಅಂದ್ಕೊಳ್ತೀರಲ್ಲ, ಖಂಡಿತ ತಪ್ಪು ಕಲ್ಪನೆ. ಆ ತಪ್ಪು ಕಲ್ಪನೆಯಿಂದ ಮೊದಲು ನೀವೆಲ್ಲರೂ ಆಚೆ ಬರಬೇಕು. ಅಕ್ಷಯ ತದಿಗೆ ದಿವಸ
ಚಿನ್ನ ತಗೋಬೇಕು, ಬೆಳ್ಳಿ ತಗೋಬೇಕು, ಒಡವೆ ವಸ್ತ್ರಗಳು ತಗೋಬೇಕು, ಆ ತರದ್ ಯಾವುದು ಇಲ್ಲ. ನಿಮ್ಮಿಂದ ಮಾರೋರ್ಗ್ ಅನುಕೂಲವಾಗತ್ತೆ ಹೊರತು ನಿಮಗೇನ್ ಅನುಕೂಲವಾಗತ್ತೆ ಅನ್ನೋದು ನೀವೇ ಚಿಂತನೆ ಮಾಡ್ಕೋಬೇಕು. ಅಕ್ಷಯ ತದಿಗೆ ದಿವಸ ದಿನ ಚೆನ್ನಾಗಿರುತ್ತೆ ಕೊಂಡ್ಕೊಳ್ಳೋದಕ್ಕೆ. ನಿಮ್ ಹತ್ರ ಆರ್ಥಿಕ ಸಂಪನ್ಮೂಲ ಏನಾದ್ರೂ ಇತ್ತು ಅಂದ್ರೆ ತಗೊಳ್ಳಿ ಅಷ್ಟೇ. ಸಾಲ ಸೋಲ ಮಾಡಿ ಅದಕ್ಕೋಸ್ಕರನೇ ಒಂದು ತಗೊಳ್ಳುವಂತಹದ್ದು ಬಹಳ ತಪ್ಪಿನ ವಿಚಾರ. ಹಾಗಾಗಿ ಜಾಗ್ರತೆ. ಅದೇ ರೀತಿಯಾಗಿ ಅವತ್ತು ಬಸವೇಶ್ವರ ಜಯಂತಿ, ವಿಶ್ವಗುರು ಅಂತ ಹೇಳಿ ಖ್ಯಾತರಾಗಿರ್ತಕ್ಕಂತಹ ಸರ್ವರಿಗೂ ಸಮಾನತೆಯನ್ನೇ ಸಾರಿದಂತಹ ಬಸವೇಶ್ವರರ ಜಯಂತಿ. ನಮ್ಮ ಎಲ್ಲರಿಗೂ ಗೊತ್ತಿರೋ ಹಾಗೆ ಆ ಕೂಡಲ ಸಂಗಮ ದೇವನ ಒಂದು ಅಂಕಿತವನ್ನ ಇಟ್ಕೊಂಡು ಇಡೀ ಪ್ರಪಂಚಕ್ಕೆ ಶಾಂತಿಯನ್ನ ಸಾರಿದಂಥವರು ಬಸವೇಶ್ವರರು. ಅಂತಹ ಬಸವೇಶ್ವರರ ಒಂದು ಪುಣ್ಯ ದಿವಸ ಅಂದ್ರೆ ಅವರ ಜಯಂತಿ, ಹುಟ್ಟಿದ ದಿವಸ. ಅದೇ ರೀತಿಯಾಗಿ 21ನೇ ತಾರೀಕು ಇವತ್ತು ನಾವೇನು ಸನಾತನಿಗಳಾಗಿ ಇವತ್ತಿಗೂ ಉಳಿದಿದ್ದೀವಿ ಅನ್ನೋದಕ್ಕೆ ಕಾರಣರಾಗಿರ್ತಕ್ಕಂಥವರು ಶಂಕರಾಚಾರ್ಯರು, ಶಂಕರ ಜಯಂತಿ ಬರತಕ್ಕಂತಹದ್ದು. ಅದೇ ರೀತಿಯಾಗಿ ಅದರ ಮರುದಿನವೇ ವಿಶಿಷ್ಟಾದ್ವೈತವನ್ನ ಪ್ರತಿಪಾದಿಸಿ ಪ್ರಪಂಚದಾದ್ಯಂತ ವಿಶಿಷ್ಟಾದ್ವೈತವನ್ನ ಹೇಳಿಕೊಟ್ಟಿರ್ತಕ್ಕಂತಹ ಶ್ರೀ ರಾಮಾನುಜಾಚಾರ್ಯರ ಜಯಂತಿ ಇರತಕ್ಕಂಥದ್ದು. ಭಗೀರಥನ ಜಯಂತಿ 23ನೇ ತಾರೀಕು. ವಾಸವಾಂಬ ಜಯಂತಿ ಇರತಕ್ಕಂತಹದ್ದು. ವಾಸವಾಂಬ ಜಯಂತಿ 26ನೇ ತಾರೀಕು ಇರ್ತಕ್ಕಂಥದ್ದು. ನೋಡಿ, ಏಪ್ರಿಲ್ನ ತಿಂಗಳಲ್ಲಿ ಇಷ್ಟೆಲ್ಲ ವಿಶೇಷತೆಗಳಿದೆ. ಅದರಲ್ಲೂ ಈ ಒಂದು ನಮ್ಮ ವೈಶ್ಯ ಕುಲಕ್ಕೆ ಕುಲದೇವಿಯಾಗಿರ್ತಕ್ಕಂತಹ ಆ ವಾಸವಾಂಬ ಹೆಸರು ಹೇಳೋದೇ ಒಂದು ದೊಡ್ಡ ಒಂದು ಭಾಗ್ಯ ಇರಬೇಕು. ಅಂತಹ ಹೇಗೆ ಬದುಕಬೇಕು, ಹೇಗೆ ಬಾಳಬೇಕು ಒಂದು ಹೆಣ್ಣು ಅನ್ನೋದನ್ನ ವಾಸವಾಂಬೆಯು ಬದುಕಿ ಬಾಳಿ ತೋರಿಸಿ ದೇವಿಯಾಗಿ ನೆಲೆ ನಿಂತ್ಕೊಂಡಿರ್ತಕ್ಕಂಥದ್ದು ಅಂತಹ ವಾಸವಾಂಬ ಜಯಂತಿ ಇರ್ತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ ತಿಂಗಳ ಕೊನೆಯ ದಿವಸವಾಗಿರ್ತಕ್ಕಂತಹ 30ನೇ ತಾರೀಕು 4ನೇ ತಿಂಗಳು 2026ಕ್ಕೆ ನರಸಿಂಹ ಜಯಂತಿ ಇರ್ತಕ್ಕಂಥದ್ದು. ಚಾಂದ್ರಶ್ರೀ ವೈಷ್ಣವ ನರಸಿಂಹ ಜಯಂತಿ ಇರ್ತಕ್ಕಂಥದ್ದು. ಎಲ್ಲರಿಗೂ ಸಹ ನರಸಿಂಹದೇವರ ಕೃಪಾಶೀರ್ವಾದ ಇರಲಿ. ಜೊತೆಗೆ ಇನ್ನು ಏಪ್ರಿಲ್ ತಿಂಗಳಲ್ಲಿ ಬದಲಾವಣೆ ಆಗ್ತಾ ಇರುವಂತಹ ಗ್ರಹಗಳ ಬಗ್ಗೆ ಮಾಹಿತಿಯನ್ನ ನೋಡ್ಕೊಂಡ್ಬಿಡೋಣ ಬೇಗ. 2ನೇ ತಾರೀಕು 4ನೇ ತಿಂಗಳು 2026ಕ್ಕೆ ಮೀನ ರಾಶಿಗೆ ಕುಜ ಪ್ರವೇಶ ಮಾಡ್ತಾ ಇದ್ದಾನೆ. ಅದೇ ರೀತಿಯಾಗಿ 10ನೇ ತಾರೀಕು 4ನೇ ತಿಂಗಳು 2026ಕ್ಕೆ ಮೀನ ರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 14ನೇ ತಾರೀಕು 4ನೇ ತಿಂಗಳು 2026ಕ್ಕೆ ಮೇಷರಾಶಿಗೆ ತನ್ನ ಉಚ್ಚ ಸ್ಥಾನವಾಗಿರ್ತಕ್ಕಂತಹ ಮೇಷರಾಶಿಗೆ ರವಿಯು ಪ್ರವೇಶ ಮಾಡ್ತಾ ಇದ್ದಾನೆ. ಅದೇ ರೀತಿಯಾಗಿ 19ನೇ ತಾರೀಕು 4ನೇ ತಿಂಗಳು 2026ಕ್ಕೆ ವೃಷಭ ರಾಶಿಗೆ ಶುಕ್ರ ಪ್ರವೇಶ ಮಾಡಿದ್ರೆ 30ನೇ ತಾರೀಕು 4ನೇ ತಿಂಗಳು 2026ಕ್ಕೆ ಮೇಷರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇದ್ದಾನೆ. ಇಷ್ಟು ಗ್ರಹದ ಸಂಚಾರದ ಫಲಗಳು ಯಾವ ರೀತಿಯಾದಂತಹ ಫಲಾನುಫಲಗಳನ್ನ ಏಪ್ರಿಲ್ನ ಮಾಸ ಭವಿಷ್ಯದಲ್ಲಿ ಸೂಚಿಸ್ತಾ ಇದೆ ಅನ್ನೋದನ್ನ ಈಗ ಗಮನಿಸೋಣ. ಇನ್ನು ವೃಶ್ಚಿಕ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಗ್ರಹ ಸ್ಥಿತಿಗಳಿಂದಾಗಿ ಯಾವ ರೀತಿಯಾದಂತಹ ಫಲಾನುಫಲಗಳು ಸಿಗಬಹುದು, ಯಾವ ರೀತಿಯಾಗಿ ನಿಮ್ಗೆ ಅನುಕೂಲವಿದೆಯಾ ಅನಾನುಕೂಲವಿದೆಯಾ ಅಂತ ನೋಡೋದಾಯ್ತು ಅಂದ್ರೆ ನೋಡಿ, ಮೊದಲನೇದಾಗಿ ನಿಮ್ಗೆ 4ನೇ ಮನೆಯಲ್ಲಿ ರಾಹು, 5ನೇ ಮನೆಯಲ್ಲಿ ಕುಜ ಶನಿಯ ಸಂಯೋಗ, 6ರಲ್ಲಿ ರವಿ ಮತ್ತು ಬುಧ, 7ನೇ ಮನೆಯಲ್ಲಿ ಶುಕ್ರ, 8ನೇ ಮನೆಯಲ್ಲಿ ಗುರು, ಅದೇ ರೀತಿಯಾಗಿ 10ನೇ ಮನೆಯಲ್ಲಿ ಇರ್ತಕ್ಕಂತಹ ಕೇತುವಿನ ಪ್ರಭಾವ. ಇನ್ನು ಯಾಕೋ ನಿಮ್ ಕಣ್ಣೀರು ಮುಗಿದ ಹಾಗೆ ಕಾಣಿಸ್ತಾ ಇಲ್ಲ. 4ನೇ ಮನೆಯಲ್ಲಿ ರಾಹು ಕುಟುಂಬದ ಸ್ಥಾನದಲ್ಲಿ ವಿಪರೀತವಾಗಿರ್ತಕ್ಕಂತಹ ನೋವುಗಳು, ಬಾವುಗಳು, ಕಣ್ಣೀರಿನ ಕೋಡಿ ನಿಮ್ಗೆ ಒಂದು ಮುಗಿದ್ರೆ ಒಂದು ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ತಾ ಇದೆ. ಸೊ ತುಂಬಾ ಪ್ರಾಬ್ಲಮ್ಗಳಾಗತ್ತೆ, ಹುಷಾರಾಗಿ ಇರಿ. ಯಾವುದೇ ಕಾರಣಕ್ಕೂ ನೀವು ತುಂಬಾ ಸೆನ್ಸಿಟಿವ್. ಪಾಪ ವೃಶ್ಚಿಕ ರಾಶಿಯವರು ಹೊರಗಡೆ ನೋಡಕ್ ತುಂಬಾ ಗಟ್ಟಿಯಾಗಿ ಕಾಣಿಸ್ತೀರಾ, ಬಟ್ ಆದ್ರೆ ನೀವು ಅಷ್ಟು ಗಟ್ಟಿ ಇಲ್ಲ. ಮಾನಸಿಕವಾಗಿ ತುಂಬಾ ಅಂದ್ರೆ ತುಂಬಾ ಸೆನ್ಸಿಟಿವ್ ಆಗಿರ್ತಕ್ಕಂಥವ್ರು. ಕುಟುಂಬ ಸ್ಥಾನದಲ್ಲಿ ಬಹಳ ನೆಮ್ಮದಿ ರಹಿತವಾಗಿರ್ತಕ್ಕಂಥ ವಾತಾವರಣಗಳು ನಡೆಯುತ್ತೆ. ಸುಖ ಸ್ಥಾನಕ್ಕೆ ತೊಂದರೆ, ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಬಹಳ ಏರುಪೇರುಗಳು ಉಂಟಾಗತ್ತೆ. ಆಕೆನ್ ಸರಿಯಾಗಿ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗದೆ ಹೋಗಬಹುದು. ನಿಮಗೆ ಒಂದಲ್ಲ ಒಂದು ಚಿಂತೆಗಳು, ತಾಪತ್ರೆಗಳು ಪಾಪ ವೃಶ್ಚಿಕ ರಾಶಿಯವರಿಗೆ ಬರ್ತಾ ಇರತ್ತೆ, ಹೋಗ್ತಾ ಇರತ್ತೆ. ಇನ್ನು 5ನೇ ಮನೆಯಲ್ಲಿ ಪಂಚಮ ಶನಿಯ ಪೀಡೆ ಬೇರೆ. ಸೊ ಪಂಚಮ ಶನಿಯ ಪೀಡೆ ಇರೋದ್ರಿಂದಾಗಿ ನಿಮಗೆ ಬಹಳ ಹಿಂಸೆಗಳಾಗ್ತಾ ಇರತ್ವೆ. ಈ ಪಂಚಮ ಶನಿ ಅಂತ ಬಂದ ಸಂದರ್ಭಕ್ಕೆ ಪೂರ್ವ ಪುಣ್ಯ ಸ್ಥಾನ ನಿಮ್ ಎಲ್ಲಾ ಅದೃಷ್ಟಗಳು ಸಹ ಕೈ ಕೊಡ್ತು ಅಂತಾನೆ ಅರ್ಥವಾ.
ಏನ್ ಮುಟ್ಟಿದ್ರು, ನಿಮ್ಗೆ ಚಿನ್ನ ಮುಟ್ಟಿದ್ರು ಮಣ್ಣಾಗ್ತಕ್ಕಂತಹ ಸಮಯ. ಎಷ್ಟೋ ಜನ ಮಣ್ಣು ಮುಟ್ಟಿದ್ರು ಚಿನ್ನ ಆಗತ್ತೆ ಅಂತ ಹೇಳ್ತೀವಿ. ಆದ್ರೆ ವೃಶ್ಚಿಕ ರಾಶಿಯವರಿಗೆ ಇಂತಹ ಸಮಯ ಹೇಗಿದೆ ಅಂತಂದ್ರೆ, ಒಂದ್ ರೀತಿಯಾಗಿ ಚಿನ್ನ ಮುಟ್ಟಿದರೂ ಸಹ ಮಣ್ಣಾಗ್ತಕ್ಕಂತಹ ಪರಿಸ್ಥಿತಿ. ಪಂಚಮ ಶನಿಯ ಪೀಡೆ, ಶನಿ ಶಾಂತಿ ನಿಮ್ಗೆ ಆಗ್ಲೇಬೇಕು. ಹಾಗಾಗಿಯೇ ಜುಲೈ 12ನೇ ತಾರೀಕಿನ ಭಾನುವಾರದ ದಿವಸ ಶನಿ ಶಾಂತಿಯನ್ನ ನಾವೇ ಮಾಡ್ತಾ ಇದ್ದೇವೆ. ಶನಿ ಶಾಂತಿಯಲ್ಲಿ ಪಾಲ್ಗೊಳ್ಳುವುದು ಮರೆಯಕ್ಕೆ ಹೋಗೋದು ಬೇಡ. ಅದೇ ರೀತಿಯಾಗಿ ಗುರುವಿನ ಅನುಗ್ರಹ ಜೂನ್ 2ನೇ ತಾರೀಕಿನಿಂದ ಆಗ್ತದೆ. ಸೊ ಗುರುಬಲ ಬಂದಾಗತ್ತೆ, ನಿಮ್ ರಾಶಿ ಮೇಲೆ ದೃಷ್ಟಿ ಬೀಳ್ತದೆ. ನಿಮ್ಮ ಜಾತಕದಲ್ಲೇನಾದ್ರೂ ಗುರುವಿನಿಂದ ತೊಂದರೆಗಳೇನಾದ್ರೂ ಅನುಭವಿಸ್ತಾ ಇದ್ರೆ, ಜನ್ಮ ಜಾತಕದಲ್ಲಿ ಗುರು ಏನಾದ್ರೂ 3ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆಯಲ್ಲಿ ಏನಾದ್ರೂ ಇದ್ರೆ ಅದಕ್ಕೆ ಗುರು ಶಾಂತಿಯ ಅವಶ್ಯಕತೆ ಇರುತ್ತೆ. ಹಾಗಾಗಿ ಗುರು ಶಾಂತಿ ಮತ್ತು ಶನಿ ಶಾಂತಿಯನ್ನ ಮಾಡಿಸ್ಕೊಳ್ಳೋದು ಮರಿಬೇಡಿ. ಗುರು ಶಾಂತಿಯನ್ನು ಮತ್ತು ಶನಿ ಶಾಂತಿಯನ್ನು ನಾವೇ ಮಾಡ್ತಾ ಇದ್ದೀವಿ, ಎರಡು ಬೇರೆ ಬೇರೆ ಡೇಟ್ಗಳಲ್ಲಿ. ಅದರ ವಿವರ ಈ ರೀತಿಯಾಗಿದೆ. ಗುರುವಿನ ಅನುಗ್ರಹಕ್ಕಾಗಿ ನಮಗೆ ಇನ್ನೂ ಎಲ್ಲ ಒಳ್ಳೇದಾಗ್ಬೇಕು, ಗುರುವಿನಿಂದ ಏನೇನಪ್ಪ ನಮಗೆ ಒಳ್ಳೇದಾಗತ್ತೆ ಅನ್ನೋದಾಯ್ತು ಅಂತ ಹೇಳಿದ್ರೆ, ಮೊದಲನೇದಾಗಿ ನಮ್ಗೆ ವಿದ್ಯಾಭ್ಯಾಸಕ್ಕಾಗಬಹುದು, ವಿವಾಹಕ್ಕಾಗಬಹುದು, ಮಕ್ಕಳ ಆಗದೆ ತೊಂದರೆಯನ್ನ ಪಡ್ತಾ ಇರುವಂತಹದ್ದು, ಉದ್ಯೋಗಗಳು ಸಿಗದೆ ತೊಂದರೆಗಳನ್ನ ಪಡ್ತಾ ಇರ್ತೀರಿ, ಮತ್ತು ಜೀವನದಲ್ಲಿ ಅಭಿವೃದ್ಧಿಯೇ ಇಲ್ಲದೆ ತುಂಬಾ ಸಮಸ್ಯೆಗಳಾಗ್ತಾ ಇರುತ್ತವೆ. ಎಷ್ಟೇ ದುಡಿಮೆ ಮಾಡಿದ್ರು ನಮ್ಮ ಕೈಗೆ ಹಣಕಾಸುಗಳು ನಿಲ್ತಾ ಇರೋದಿಲ್ಲ, ಮತ್ತು ನಮ್ಮ ಜೀವನನೇ ಎಲ್ಲೋ ಒಂದ್ ರೀತಿ ನಿಂತ ನೀರಾಗ್ಬಿಟ್ಟಿರತ್ತೆ. ಅಂತಹದ್ದಕ್ಕೆಲ್ಲ ಪರಿಹಾರ ಅಂದ್ರೆ ಗುರುವಿನ ಅನುಗ್ರಹವನ್ನ ಪಡ್ಕೊಳ್ಳೋದು. ಹಾಗಾಗಿಯೇ ಇದೇ ಒಂದು ಮೇ ತಿಂಗಳ 31ನೇ ತಾರೀಕಿನಂದು ವಿಶೇಷವಾಗಿ ಗುರುವಿನ ಅನುಗ್ರಹಕ್ಕೋಸ್ಕರವಾಗಿಯೇ ಗುರು ಮಹಾಯಾಗವನ್ನ ಮಾಡ್ತಾ ಇದ್ದೇವೆ. ಆ ಗುರು ಮಹಾಯಾಗದಲ್ಲಿ ನೀವೆಲ್ಲರೂ ಸಹ ಪಾಲ್ಗೊಂಡು ಗುರುವಿನ ಒಂದು ಬೃಹಸ್ಪತಿ ಕವಚವನ್ನ ಕೊಡ್ತೇವೆ, ಅದನ್ನ ಧರಿಸ್ಕೊಳ್ಳಿ. ಮತ್ತು ಅಕ್ಷತ ಪ್ರಸಾದವನ್ನ ಯಾಗದ ನಂತರದಲ್ಲಿ ಕೊಡ್ತೇವೆ. ಅದನ್ನ ನಿಮ್ಮ ಜೇಬ್ನಲ್ಲಿ ಮತ್ತು ನಿಮ್ಮ ಮನೆ ದೇವರ ಹತ್ರ ಇಟ್ಟು ಪ್ರತಿನಿತ್ಯ ನಮಸ್ಕಾರ ಮಾಡಿಕೊಂಡು ಅದನ್ನ ಜೊತೆನಲ್ಲಿ ತಗೊಂಡು ಹೋಗಿ. ಸಕಲ ಕೆಲಸ ಕಾರ್ಯಗಳಲ್ಲೂ ಯಶಸ್ಸು ನಿಮಗೆ ಸಿಗ್ತದೆ. ಅದೇ ರೀತಿಯಾಗಿ ಶನಿ ಮಹಾಯಾಗ, ಈ ಶನಿಯ ಅನುಗ್ರಹ ನಮಗೆ ಯಾಕೆ ಬೇಕು ಅಂತ ಹೇಳಿದ್ರೆ, ಆಗ್ಲೇ ಹೇಳಿದಾಗ ಜೀವನದಲ್ಲಿ ಅಭಿವೃದ್ಧಿ ಆಗ್ಬೇಕು, ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಆಗ್ಬೇಕು, ಸೇವಕಾ ವರ್ಗದವರಿಂದ ನಮಗೇನು ತೊಂದರೆ ತಾಪತ್ರೆಗಳು ಉಂಟಾಗಬಾರದು, ನಮ್ಮ ಸಕಲ ಕೆಲಸ ಕಾರ್ಯಗಳಲ್ಲೂ ಸಹ ಯಶಸ್ಸು ಸಿಗಬೇಕು. ಮತ್ತೆ ಶನಿಯಿಂದ ನಮಗೆ ಗೌರ್ಮೆಂಟ್ ಕೆಲಸಗಳು, ಸರ್ಕಾರಿ ಕೆಲಸಗಳೆಲ್ಲ ಆಗ್ತಕ್ಕಂತಹದ್ದು ಶನಿಯಿಂದ. ಹಾಗಾಗಿಯೇ ಶನಿಯಿಂದ ನಮಗೆ ಬಹಳ ಉಪಯೋಗಗಳಾಗುತ್ತೆ. ರಾಜಯೋಗವನ್ನ ಅನುಭವಿಸ್ತಕ್ಕಂಥದ್ದು ಶನಿಯ ಒಂದು ಕೃಪೆಯಿಂದಾಗಿಯೇ. ಮತ್ತು ಶನಿಯ ಅವಯೋಗಗಳು ಉಂಟಾದ್ರೆ ಹೇಗಿರುತ್ತೆ ಅಂತ ನಾವು ಹೇಳುವಂತಹ ಅವಶ್ಯಕತೆಯೇ ಇಲ್ಲ. ತುಂಬಾ ಜನ ಅದನ್ನ ಅನುಭವಿಸ್ಕೊಂಡಿರ್ತೀರಿ. ಹಾಗಾಗಿ ತುಂಬಾ ಜನಕ್ಕೆ ಶನಿಯ ಬಲವೂ ಇಲ್ಲ. ಹಾಗಾಗಿ ಶನಿಯ ವಿಶೇಷವಾದಂತಹ ಅನುಗ್ರಹವನ್ನ ಪಡ್ಕೊಳ್ಳೋದಕ್ಕೆ ಜುಲೈ 12ನೇ ತಾರೀಕು 2026 ವಿಶೇಷವಾಗಿ ಶನಿ ಮಹಾಯಾಗವನ್ನ ಮಾಡ್ತಾ ಇದ್ದೇವೆ. ಎರಡು ಬೇರೆ ಬೇರೆ ದಿನಾಂಕಗಳಲ್ಲಿ ನಡೆಯತಕ್ಕಂತಹ ಕಾರ್ಯಕ್ರಮ. ಮೊದಲನೇದಾಗಿ ಗುರು ಮಹಾಯಾಗ ನಡೆಯುವಂತಹದ್ದು ಇದೇ ಮೇ 31ನೇ ತಾರೀಕು ಭಾನುವಾರ. ಅದೇ ರೀತಿಯಾಗಿ ಜುಲೈನಲ್ಲಿ ನಡೀತಕ್ಕಂಥದ್ದು ಶನಿ ಮಹಾಯಾಗ. ಸೊ ಹಾಗಾಗಿ ಶನಿ ಮಹಾಯಾಗದಲ್ಲೂ ಪಾಲ್ಗೊಳ್ಳಿ, ಗುರು ಮಹಾಯಾಗದಲ್ಲೂ ಪಾಲ್ಗೊಳ್ಳಿ. ಇದೆರಡಕ್ಕೂ ಸಹ ಇರ್ತಕ್ಕಂತಹದ್ದು 800 ರೂಪಾಯಿಗಳು ಒಬ್ರಿಗೆ ಒಂದು ಮಹಾಯಾಗಕ್ಕೆ. ಗುರು ಮಹಾಯಾಗಕ್ಕೆ 800 ಮತ್ತು ಶನಿ ಮಹಾಯಾಗಕ್ಕೆ 800, ಎರಡು ಪ್ರತ್ಯೇಕ ಶುಲ್ಕ ಇರುತ್ತೆ. ಅದನ್ನ ಬೇಕಾದಂತಹವರು ಕಟ್ಟಿ ಬುಕ್ ಮಾಡ್ಕೊಳ್ಳಿ. ಶುಭವಾಗ್ಲಿ. ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರ ಯಾರಿಗೇನ್ ಗೊತ್ತಿದೆ ಅದನ್ನ ಕಳಿಸಿ. ಇಲ್ಲ ಅಂದ್ರೆ ನಿಮ್ಮ ಮನೆ ದೇವರ ಹೆಸರು, ನಿಮ್ಮ ಹೆಸರುಗಳು ಅದನ್ನೆಲ್ಲ ಕಳಿಸಿ ಸಂಕಲ್ಪ ಪೂಜೆಗಳನ್ನ ಮಾಡಿಸ್ಕೊಳ್ಳಿ. ಶುಭವಾಗ್ಲಿ, ಮಂಗಳವಾಗ್ಲಿ. ಎಷ್ಟೋ ಜನಕ್ಕೆ ಬರೋಕ್ ಸಾಧ್ಯವಿಲ್ವಾ? ನೀವು ಆನ್ಲೈನ್ ನಲ್ಲಿ ಬುಕ್ ಮಾಡ್ಕೊಂಡ್ರೆ ನಿಮ್ಮ ಮನೆಗೆ ಪ್ರಸಾದವು ಬಂದು ಸೇರತ್ತೆ. ಅದನ್ನ ಹೇಗೆ ಉಪಯೋಗಿಸ್ಕೋಬೇಕು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಉಪಯೋಗಿಸ್ಕೊಳ್ಳಿ. ಶನಿ ಮಹಾಯಾಗದಿಂದ ಶನಿ ಕವಚವನ್ನ ಮತ್ತು ಶನಿ ರಕ್ಷಾ ಕಪ್ಪನ್ನ ಕೊಡ್ತೀವಿ. ಅದನ್ನ ನೀವು ಹಣೆಗೆ ಹಚ್ಕೊಳ್ಬೇಕು ಮತ್ತು ದೇಹದಲ್ಲಿ ಧರಿಸ್ಕೊಳ್ಬೇಕು. ಶುಭವಾಗತ್ತೆ, ಮಂಗಳವಾಗ್ಲಿ ಅಂತ ಹೇಳ್ತಾ ಶನಿ ಮತ್ತು ಗುರುವಿನ ಮಹಾಯಾಗದ ವಿವರವನ್ನ ತಿಳ್ಕೊಂಡಾಯ್ತು. ಇನ್ನಷ್ಟು 6ನೇ ಮನೆಯಲ್ಲಿ ಇರ್ತಕ್ಕಂತಹ ರವಿ ಮತ್ತು ಬುಧರು ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಜಾಸ್ತಿ ಆಗತ್ತವೆ. ವಿಪರೀತವಾದಂತಹ ಅನಾರೋಗ್ಯಕರವಾಗಿರತಕ್ಕಂತಹ ಘಟನೆಗಳು ನಡೆಯುತ್ತೆ. ಇದಕ್ಕಿದ್ದ ಹಾಗೆ ಕೆಲಸವನ್ನ ಕಳೆದುಕೊಳ್ತಕ್ಕಂತಹ ಭೀತಿಗಳು ಬರಬಹುದು ನಿಮಗೆ. ಇದು ನೆಗೆಟಿವ್ ಅಂತಂದ್ರೆ ಕೆಲವೊಬ್ರು ನೀವು ನಿಮಗೆ ಬೇಜಾರಾಗ್ಬಿಟ್ಟಿರತ್ತೆ ಕೆಲವೊಂದು ಕೆಲಸಗಳನ್ನ ಮಾಡಿ ಮಾಡಿ, ಅಯ್ಯೋ ಹೋದ್ರೆ ಹೋಗ್ಲಪ್ಪ ಅನ್ನುವಂತ ಮನಸ್ಥಿತಿ ಇರ್ತೀರಿ. ಆದ್ರೆ ಯಾರು ಆ ರೀತಿಯಾಗಿ ಮಾಡಕ್ ಹೋಗ್ಬೇಡಿ. ಏಪ್ರಿಲ್ ಮೇ 2 ತಿಂಗಳು ನೀವು ಒಂದ್ ಸ್ವಲ್ಪ ತಾಳ್ಮೆಯಾಗಿದ್ಬಿಡಿ. ಸ್ವಲ್ಪ ತಾಳ್ಮೆಯಾಗಿರಿ. ಯಾವುದೇ ಕಾರಣಕ್ಕೂ ಕೈನಲ್ಲಿರುವಂತಹ ಯಾವ ಕೆಲಸವನ್ನು ಸಹ ಬಿಡಕ್ ಹೋಗ್ಬೇಡಿ. ನಾಳೆ ಅದೇ ನಿಮಗ್ ಚಿನ್ನ ಆಗತ್ತೆ. ಈಗ ನೀವು ಮಣ್ಣು 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 ಅಂತಿರೋದೇ ನಿಮಗ್ ನಾಳೆ ಚಿನ್ನವಾಗ್ಬಿಡುತ್ತೆ.
ಸೊ ಜಾಗ್ರತೆಯಾಗಿರಿ. ಯಾವುದೇ ಕಾರಣಕ್ಕೂ ಯೋಚನೆ ಮಾಡೋದು ಬೇಡ. ಏಪ್ರಿಲ್ ತಿಂಗಳು ಮುಗಿಲಿ, ಮೇ ತಿಂಗಳು ಮುಗಿಲಿ, ಜೂನ್ 2ರಿಂದ ಗುರುಬಲ ಶುರುವಾಗ್ತಾ ಇದೆ. ಆಗ ನಿಮ್ಮ ನಿಜವಾಗಿರ್ತಕ್ಕಂತಹ ಕಷ್ಟಗಳು ಕೊನೆಯಾಗೋದನ್ನ ನೀವೇ ನೋಡ್ತೀರಿ. ಸ್ವಲ್ಪ ತಾಳ್ಮೆಯಾಗಿರಿ. ಏಪ್ರಿಲ್ನ ತಿಂಗಳಲ್ಲಿ ಒಂದ್ ಸ್ವಲ್ಪ ಅತ್ಯಧಿಕವಾಗಿ ಸಮಸ್ಯೆಗಳನ್ನ ಎದುರಿಸ್ಕೋಬೇಕಾಗ್ತದೆ. ಸ್ವಲ್ಪ ಹುಷಾರಾಗಿದ್ದು ಜೀವನನ ಮುಂದುವರಿಸ್ತಾ ಹೋಗಿ. ನಿಮ್ ಜೀವನದಲ್ಲಿ ಅನೇಕವಾಗಿರ್ತಕ್ಕಂತಹ ಕಷ್ಟ ನಷ್ಟಗಳೆಲ್ಲ ತುಂಬಾ 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 ಇನ್ನೇನು 2 ತಿಂಗಳು ಕೊನೆ ಆಗ್ತಾ ಬರ್ತಾ ಇದೆ. ಅಲ್ಲಿವರೆಗೂ ಒಂದ್ ಸ್ವಲ್ಪ ತಾಳ್ಮೆ ಆಗಿರ್ತಕ್ಕಂಥದ್ದು ಒಳ್ಳೇದು. ನಿರುದ್ಯೋಗಿಗಳಿಗೆ ಉತ್ತಮವಾದ ಉದ್ಯೋಗ ಸಿಗದೆ ಹೋಗುತ್ತೆ. ದೇಹದಲ್ಲಿ ಅನಾರೋಗ್ಯಗಳು ಜಾಸ್ತಿ ಆಗ್ತಕ್ಕಂಥದ್ದು ಆಗುತ್ತೆ. ಇಷ್ಟೆಲ್ಲಾ ಕೆಡಕಿನ ಮಧ್ಯೆ ಒಂದು ಸಂತೋಷವಾಗಿರ್ತಕ್ಕಂಥ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಯಾರು ತುಂಬಾ ದಿವಸಗಳಿಂದ ಮದುವೆಗೋಸ್ಕರವಾಗಿ ಪ್ರಯತ್ನ ಮಾಡ್ತಾ ಇರ್ತೀರಲ್ಲ, ಅಂತವ್ರಿಗೆ ಮದುವೆ ಸೆಟ್ ಆಗ್ತಕ್ಕಂಥದ್ದು. ಹುಡುಗನಿಗೆ ಹುಡುಗಿ, ಹುಡುಗಿಗೆ ಹುಡುಗ, ಅಥವಾ ನಿಮ್ಮ ಮನಸ್ಸಿನ ಇಚ್ಛೆಯ ಅನುಸಾರವಾಗಿ ಸಂಬಂಧಗಳು ಬರ್ತಕ್ಕಂಥದ್ದು ಉಂಟಾಗ್ತದೆ. ಸೊ ಹಾಗಾಗಿ ಸಂಗಾತಿ ಸಿಗತಕ್ಕಂತಹ ಶುಭವಾದ ಮಾಸ ವೃಶ್ಚಿಕ ರಾಶಿಯವರಿಗೆ. ಯಾಕಂದ್ರೆ ಸಪ್ತಮಾಧಿಪತಿ ಸಪ್ತಮದಲ್ಲೇ ಇಟ್ಕೊಂಡು ರಾಶಿಯ ಮೇಲೆ ದೃಷ್ಟಿಯನ್ನ ಕೊಡ್ತಾ ಇರತಕ್ಕಂಥದ್ದು ಬಹಳ ಅನುಕೂಲವನ್ನೇ ತೋರಿಸುತ್ತೆ. ಅನುಕೂಲವಾಗುವಂತಹ ಸುಸಂದರ್ಭದಲ್ಲಿ ಇದ್ದೀರಾ. ಸೊ ಹಾಗಾಗಿ ಚೆನ್ನಾಗಿದೆ. ಆರೋಗ್ಯನ ಕಾಪಾಡ್ಕೊಳ್ಳಿ, ತಾಳ್ಮೆ ಇಟ್ಕೊಳ್ಳಿ. ಇದೆರಡನ್ನ ವೃಶ್ಚಿಕ ರಾಶಿಯವರು ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ನಿಮ್ಮ ಜನ್ಮ ಜಾತಕವನ್ನು ತೋರಿಸ್ಕೊಳ್ಳಿ ಮತ್ತು ಗುರುಶಾಂತಿ ಶನಿಶಾಂತಿಯಲ್ಲಿ ಬಂದು ಪಾಲ್ಗೊಳ್ಳಿ. ಅದೇ ರೀತಿಯಾಗಿ ಗುರುಶಾಂತಿ ಶನಿಶಾಂತಿಯನ್ನ ಪಾಲ್ಗೊಂಡು ಅದರ ವಿಶೇಷವಾದ ಅನುಗ್ರಹಕ್ಕೆ ಪಾತ್ರವಾಗಿ ನಿಮ್ಮೆಲ್ಲರಿಗೂ ಸಹ ಒಳ್ಳೇದಾಗ್ಲಿ ಮತ್ತು ಪರಿಹಾರದ ಕ್ರಮಗಳನ್ನ ಸರಿಯಾಗಿ ಮಾಡ್ಕೊಳ್ತಾ ಬನ್ನಿ. ನಿಮ್ ಜನ್ಮ ಜಾತಕ ತೋರಿಸ್ಕೊಳ್ಬೇಕು ಮತ್ತು ಯಾಗದಲ್ಲಿ ಪಾಲ್ಗೊಳ್ಬೇಕು ಅಂದ್ರೆ ಇಲ್ಲೇ ಇರ್ತಕ್ಕಂತಹ ಫೋನ್ ನಂಬರ್ಗೆ ವಾಟ್ಸಪ್ ನ ಮುಖಾಂತರವಾಗಿ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೊಡ್ತಾರೆ. ಸೊ ಹಾಗಾಗಿ ಫೋನ್ ನಂಬರ್ಗೆ ಫೋನ್ ಮಾಡಿ ಅಥವಾ ವಾಟ್ಸಪ್ ನಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಶುಭವಾಗ್ಲಿ. ಇನ್ನು ಪರಿಹಾರ ಅಂತ ಬಂದಾಗ ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಸಾಮಾಜಿಕ ಪರಿಹಾರ ಅಂತ ಬಂದ ಸಂದರ್ಭದಲ್ಲಿ ನೀವೇನ್ ಮಾಡ್ಕೊಳ್ಬೇಕು ಅಂದ್ರೆ, ಮೊದಲನೇದಾಗಿ ಗಿಡಗಳನ್ನ ಪೋಷಣೆ ಮಾಡಿ, ಮರಗಳನ್ನ ಕಾಪಾಡ್ಕೊಳ್ಳಿ. ಸಾಧ್ಯವಾದ ಕಡೆ ಗಿಡಗಳನ್ನ ನೆಟ್ಟು ಪೋಷಣೆಯನ್ನ ಮಾಡಿಸಿ. ನಿಮ್ ಸುತ್ತಮುತ್ತ ಇರತಕ್ಕಂತಹ ಒಂದೊಂದು ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡಿಸಿ. ನಿಮ್ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಒಂದ್ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನ ಇಡ್ತಾ ಬನ್ನಿ. ಮೊದಲೇ ಬಿರುಬೇಸಿಗೆ ತುಂಬಾ ಆಗ್ಬಿಟ್ಟಿದೆ. ಬಿಸಿಲಿನ ತಾಪ ತಡೆಯೋದಕ್ಕಾಗಲ್ಲ. ಅಷ್ಟೋ ಪ್ರಾಣಿಗಳು ಪಾಪ ನೀರಿಲ್ಲದೆ ಒದ್ದಾಡುವಂತಹ ಪರಿಸ್ಥಿತಿ ಉತ್ಪತ್ತಿಯಾಗಿದೆ. ಹಾಗಾಗಿ ಆ ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ನಿಮ್ಮಿಂದ ಆಗ್ತಕ್ಕಂತಹ ಒಂದು ಸಣ್ಣ ಸಣ್ಣ ಅನುಕೂಲತೆಗಳನ್ನ ಮಾಡಿಕೊಡಿ. ತುಂಬಾ ಚೆನ್ನಾಗಿ ಅವರು ಸಹ ಬದುಕಕ್ಕಾಗತ್ತೆ. ನಿಮ್ಮ ಬದುಕು ಸಹ ಪರಮೇಶ್ವರನ ಕೃಪೆಯಿಂದ ಚೆನ್ನಾಗಾಗತ್ತೆ. ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ ಕಾರ್ತಿಕೇಯ ಸ್ತೋತ್ರದ ಪಠಣವನ್ನು ಮಾಡ್ತಾ ಬನ್ನಿ. ಶುಭವಾಗ್ಲಿ, ಮಂಗಳವಾಗ್ಲಿ, ನಿಮ್ಮೆಲ್ಲರ ಜೀವನ ಸುಖದಾಯಕವಾಗಿರ್ಲಿ. ಇದಾಗಿತ್ತು ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ವೃಶ್ಚಿಕ ರಾಶಿಯವರಿಗೆ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.